ಇನ್ನು ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರತಕ್ಕಂಥ ಬೆನ್ನಲ್ಲೇ ಈಗ ಸುಪ್ರೀಂ ಕೋರ್ಟಿಗೆ ಹೋಗುವ ಕುರಿತು ಇವತ್ತು ಸಭೆ ನಡೆಯುತ್ತೆ. ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಸಭೆಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಭಾಗಿಯಾಗಿರ್ತಾರೆ. ಜಲಸಂಪನ್ಮೂಲ ಇಲಾಖೆಯ ತಾಂತ್ರಿಕ ಸಲಹೆಗಾರರು ಕೂಡ ಭಾಗಿಯಾಗಿರ್ತಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWMA ಶಿಫಾರಸು ಮಾಡಿರ್ತಕ್ಕಂಥ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಇದೀಗ ಕಾನೂನು ಹೋರಾಟಕ್ಕೆ ಸಿದ್ಧ ಆಗ್ತಾ ಇದೆಯಾ ಅನ್ನುವಂಥ ಒಂದು ಕುತೂಹಲ ಈಗ ಮೂಡಿದೆ. CWMA ಶಿಫಾರಸಿನ ಬಗ್ಗೆ ಇವತ್ತು ಸಿಎಂ DK ಶಿವಕುಮಾರ್ ನೇತೃತ್ವದ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರು, ಇಲಾಖೆಯ ತಾಂತ್ರಿಕ ಸಲಹೆಗಾರರು ಹಾಗೂ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಸಭೆಯಲ್ಲಿ ಕೇವಲ ನೀರು ಬಿಡಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಮಾತ್ರ ಇರೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ್ರೆ ಕರ್ನಾಟಕದ ಯಾವ ಅಂಶಗಳನ್ನು ಮುಂದಿಟ್ಕೋಬೇಕು, ರಾಜ್ಯದ ಜಲಾಶಯಗಳ ಪರಿಸ್ಥಿತಿ ಏನು, ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಎಷ್ಟು ನೀರು ಬೇಕಾಗಬಹುದು ಅಂತಕ್ಕಂಥ ಪ್ರಮುಖ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ. ಕರ್ನಾಟಕದ ಪ್ರಮುಖ ವಾದ ಏನು ಅಂತ ನಾವು ನೋಡೋದಾದರೆ, ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ಜಲಾಶಯಗಳಿಗೆ ಒಳಹರಿವಿನ ಬಗ್ಗೆ ಯಾವುದೇ ಖಚಿತ ಇಲ್ಲ. ಹೀಗಾಗಿ ಈಗಿರ್ತಕ್ಕಂಥ ನೀರನ್ನು ಮುಂದಿನ ದಿನಗಳ ಕುಡಿಯೋ ನೀರು ಹಾಗೂ ಕೃಷಿ ಅಗತ್ಯಗಳಿಗಾಗಿ ಸಂಗ್ರಹಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. 4 ಕಾವೇರಿ ಜಲಾಶಯಗಳಿಗೆ 77.74 TMC ಒಳಹರಿವು ಬಂದಿದೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಒಳಹರಿವು ಇದೇ ಪ್ರಮಾಣದಲ್ಲಿ ಮುಂದುವರಿಯುತ್ತೆ ಅನ್ನೋದು ಇನ್ನೂ ಕೂಡ ಖಾತ್ರಿ ಇಲ್ಲ. ಇದಕ್ಕೆ ಮತ್ತೊಂದು ಪ್ರಮುಖ ಅಂಶ ಏನು ಅಂದರೆ, 30 ವರ್ಷಗಳ ಸರಾಸರಿಗೆ ಹೋಲಿಸಿದರೆ ಮಳೆ ಪ್ರಮಾಣ ಶೇಕಡ 47ರಷ್ಟು ಕಡಿಮೆ ಆಗಿದೆ ಅನ್ನೋದು ರಾಜ್ಯದ ಒಂದು ವಾದ. ಇನ್ನು ಬಿಳಿಗುಂಡ್ಲುವಿನಲ್ಲಿ 86,942 ಕ್ಯೂಸೆಕ್ ನೀರು ಹರಿದಿದೆ ಅಂತ ಹೇಳಲಾಗ್ತಾ ಇದೆ. ನಿಗದಿತ 52,500 ಕ್ಯೂಸೆಕ್ಗಿಂತ ಇದು ಹೆಚ್ಚಾಗಿದೆ ಅಂತ ಕರ್ನಾಟಕ ತನ್ನ ವಾದದಲ್ಲಿ ಹೇಳ್ತಾ ಇದೆ. ಅಂದರೆ ಈಗಾಗಲೇ ಹೆಚ್ಚಿನ ಪ್ರಮಾಣದ ನೀರು ಕೆಳ ಹರಿದಿದೆ. ಆದರೆ ಮುಂದಿನ ದಿನಗಳಲ್ಲಿ ಮಳೆ ಬೈ ಚಾನ್ಸ್ ಕೈ ಕೊಟ್ಟರೆ ಅಥವಾ ಒಳಹರಿವು ಮತ್ತಷ್ಟು ಕುಸಿದ್ರೆ ತಮಿಳುನಾಡಿಗೆ ಹೆಚ್ಚುವರಿ ನೀರು ಹರಿಸೋದು ಕರ್ನಾಟಕದ ಪಾಲಿಗೆ ಒಂದಿಷ್ಟು ಕಷ್ಟ ಆಗಬಹುದು ಅನ್ನೋದು ಕೂಡ ರಾಜ್ಯದ ವಾದ ಆಗಿದೆ.